ಹಾಯ್ ಸ್ನೇಹಿತರೆ, ತಮ್ಗೆಲ್ಲ ನಮಸ್ಕಾರಗಳು. ವೆರಿ ಇಂಟ್ರೆಸ್ಟಿಂಗ್. ಮತ್ತೊಮ್ಮೆ ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ. ಆದ್ಮೇಲೆ ಟಿಇಟಿಯಲ್ಲಿ ತಮ್ದೇನಾದ್ರು ನಿಮ್ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವ್ದಾದ್ರು ಅಂಶಗಳು ಏನಾದ್ರು ತಿದ್ದುಪಡಿ ಮಾಡ್ಬೇಕಾಗಿತ್ತಾರ. ಸೊ ಈಗಾಗಲೇ CSL ನಲ್ಲಿ ಏನ್ ಮಾಡಲಾಗಿದೆ, ಅವಕಾಶಗಳನ್ನ ಕೊಡಲಾಗಿದೆ. ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಅರ್ಜಿ ಶುಲ್ಕ ಎಷ್ಟಿದೆ ಅಲ್ರಿ? ₹800 ಅರ್ಜಿ ಶುಲ್ಕ ಇದೆ. ತಾವು ಗಮನಿಸಬೇಕಾದೈತೆ. ಯಾವ ರೀತಿ ಮಾಡ್ಬೇಕಂದ್ರೆ ಎರಡು ವಿಧಾನಗಳು ಸ್ನೇಹಿತರೆ. ಒಂದು ಡಿಮ್ಯಾಂಡೆಡ್ ಡಿಡಿ ಇದೆ, ಇನ್ನೊಂದು ನೆಫ್ಟ್ ಮೂಲಕ ನೀವೇನ್ ಮಾಡಬಹುದು, ಅರ್ಜಿಯನ್ನ ಅಥವಾ ಚಲನನ್ನ ತುಂಬಬಹುದು, ಪೇ ಮಾಡಬಹುದು ಬ್ಯಾಂಕಿನ ಮೂಲಕ. ನಿಮ್ಗೆ ಗೊತ್ತಿರ್ಬೇಕು ವಿಧಾನ ಡಿಡಿ ಒಂದ್ ಏನ್ ಹೇಳ್ತಾ ಇದೆ ನೋಡೋದಾದ್ರೆ. ಸೊ ಒಟ್ಟು ₹200 ತುಂಬಬೇಕಾದೈತಿ. ಡಿಡಿ ಮಾಡುವವರು ನೆನ್ಪಿಟ್ಕೊರಿ, ಬ್ಯಾಂಕಿಗೆ ಹೋದ ಕೂಡಲೇ ಡಿಡಿ ಚಾನಲ್ ತುಂಬಬೇಕಾದೈತಿ. ₹200 ಅಮೌಂಟ್ ಪೇ ಮಾಡ್ಬೇಕಾದೈತಿ, ಅಲ್ಲಿ ಬರಿಬೇಕಾದೈತಿ. ಜೊತೆಗೆ ಯಾರ ಹೆಸರಿನಲ್ಲಿ ಇರ್ಬೇಕು ಹೇಳ್ರಿ, JDCA CSL ಅಂತ ನಾವು ಕರಿತಾ ಇದ್ದೇವೆ. ಸೊ ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ, ಇದೇ ಹೆಸರಿನಲ್ಲಿ ಇರಬೇಕು. ಜೊತೆಗೆ ಪಾವತಿಸಬೇಕಾದಂತ ಸ್ಥಳ ಇದೆ ಬೆಂಗಳೂರು. ಸೊ ಇದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಾಗ್ತೈತಿ ಡಿಡಿ ತೆಗೆಯುವರು. ಇದ್ರ ಬದಲಾಗಿ ಈಜಿ ಆಗಿರ್ತಕ್ಕಂಥ ಮತ್ತೊಂದು ವಿಧಾನ, ಸೊ ದಟ್ ಇಸ್ ನೆಫ್ಟ್ ಇದೆ ಸ್ನೇಹಿತರೆ. ನೆಫ್ಟ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದ್ರೆ, ನೋಡಿ ನೆಫ್ಟ್ ನಲ್ಲಿ ಫಾರ್ಮ್ ಇರ್ತಾ ಇದೆ. ಅದು ಫಾರ್ಮ್ ಅನ್ನ ತುಂಬಬೇಕಾಗ್ತೈತಿ. ಅಲ್ಲಿ ಯಾರ ಹೆಸರಲ್ಲಿ ಬರೀಬೇಕು, JDCSL ಅಂತ ಬರಿತಾ ಇದ್ದಾವೆ. ಅಕೌಂಟ್ ನಂಬರ್ ನ ಕ್ಲಿಯರ್ ಆಗಿ ಬರೀರಿ ಸ್ನೇಹಿತರೆ. ಜೊತೆಗೆ SBI ಏನಿದೆ ಹೇಳ್ರಿ, IFSC ಕೋಡ್ ಅನ್ನ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಬರೀರಿ. ಜೊತೆಗೆ ಬ್ಯಾಂಕ್ ಹೆಸರು SBI ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರು ಅಂತಂದಿದೆ. ಸೊ ಇದನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ರಿ. ನೆಫ್ಟ್ ಮೂಲಕ ₹200 ಕೊಡಬಹುದು ಬ್ಯಾಂಕಿನಲ್ಲಿ. ಯಾವ್ದಾದ್ರು ಒಂದು ವಿಧಾನ. ಇವೆರಡೂದನ್ನು ಮಾಡಿದ ನಂತರ ನಿಮಗೇನಾದೀಪ ಅಂದ್ರೆ ಕಾಪಿಯನ್ನ ಕೊಡ್ತಾ ಇದಾರೆ ಸ್ನೇಹಿತರೆ. ಒರಿಜಿನಲ್ ಕಾಪಿ ಸಿಗ್ತಾ ಇದೆ, ಅಂದ್ರೆ ರಸೀದಿ ಸಿಗ್ತಾ ಇದೆ, ನೆನ್ಪಿಟ್ಕೊರಿ. ಈ ರಸೀದಿಯನ್ನ ಕರೆಕ್ಟ್ ಆಗಿ ಇಟ್ಕೋಬೇಕಾಗಿತ್ತು, ರೈಟ್. ಡಿಡಿ ಚಲನ್ ಒರಿಜಿನಲ್ ಆಗಿರ್ಬೋದು, ಅಥವಾ ನೆಫ್ಟ್ ಕಾಪಿ ಮಾಡಿರ್ತಕ್ಕಂಥ ರಸೀದಿ. ಇದ್ರ ಜೊತೆಗೆ ಪೂರಕ ದಾಖಲೆಗಳನ್ನ ನಾವ್ ಏನಾದ್ರು ಕಳಿಸಿದ್ದೆ ಆದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿ ಮಾಡಿ ಮತ್ತೆ ನಮಗೆ ಡೌನ್ಲೋಡ್ ಮಾಡೋಕೆ ಅವಕಾಶ ಕೊಡ್ತಾ ಇದಾರೆ. ಸೊ ಬನ್ನಿ ಯಾವ ರೀತಿ ಕಳಿಸ್ಬೇಕು ಅನ್ನೋದು ನೋಡೋಣ. ಸೊ ನೋಡಿ, ನೀವು ಈಗಾಗಲೇ ಒಂದು ಡಿಡಿ ಮೂಲಕ ತೆಗಿಬಹುದು, ಅಥವಾ ಚಲನ್ ಮೂಲಕ ಏನ್ ಮಾಡಬಹುದು, ಅಮೌಂಟ್ ಅನ್ನ ಕಳಿಸಬಹುದು. ಆ ಕೊಟ್ಟಿರ್ತಕ್ಕಂಥ ಕಾಪಿಯನ್ನ ತಗೋಬೇಕಾಗ್ತೈತಿ. ಈ ವಿಳಾಸ ಕಳಿಸ್ಬೇಕಾಗೈತ್ರಿ. ವಿಳಾಸ ಯಾವುದು? ಸೊ ನೆನ್ಪಿಟ್ಕೋರಿ, ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560009. ಈ ವಿಳಾಸಕ್ಕ ಒಂದು ಲಕೋಟೆ ಮೇಲೆ ಬರೆದು ಸ್ಪಷ್ಟವಾಗಿ ಕಳಿಸ್ಬೇಕು. ಹಾಗಾದ್ರೆ ಈ ಲಕೋಟೆ ಒಳಗೆ ಏನೇನ್ ಇರಬೇಕು ಅನ್ನೋದನ್ನ ನೋಡೋದಾದ್ರೆ ಗಮನಿಸ್ಬೇಕು. ಇದ್ರ ಒಳಗಡೆ ಏನೇನ್ ಇರಬೇಕು, ಒಂದು ಕೋರಿಕೆ ಪತ್ರ ಇರ್ಬೇಕ್ರಿ. ನೀವ ಬರಿಬೇಕು. ಈಗ ಒಂದು ಸೈಡ್ ಬೈ ನಾವು ಪತ್ರ ಬರಿತಾವ, ನಿಮ್ಗೆ ಓದಿ ನಿಮ್ಮ ನೀವು ಇಂದನ್ರಿ ನಿಮ್ ಹೆಸರು ಬರ್ರಿ, ನಿಮ್ಮ ಅರ್ಜಿ ಸಂಖ್ಯೆ ಬರೀರಿ, TET ಅಪ್ಲಿಕೇಶನ್ ನಂಬರ್ ಬೇರೆ. ಇನ್ನು ಈ ಕಡೆ ಇವರಿಗೆ ನನಗೆ ಇಲ್ಲ, ಸಹ ನಿರ್ದೇಶಕರು ಇಲ್ಬೇಕಲ್ಲ, ಇದನ್ನ ಬರ್ರಿ. ಕೇಂದ್ರೀಕೃತ ದಾಖಲಾತಿ ಘಟಕ ಇದು ಬರೀರಿ. ಇದು ಬರದ ವಿಷಯ ಏನ್ ಬರಿಬೇಕು ಅಂದ್ರೆ, ತಿದ್ದುಪಡಿ ಮಾಡೋ ಕುರಿತು. ಏನ್ ತಿದ್ದುಪಡಿ ಮಾಡೋದ್ರಿ? ಜನ್ಮ ದಿನಾಂಕವನ್ನ ತಿದ್ದುಪಡಿ ಅಥವಾ ಸರಿಪಡಿಸುವ ಕುರಿತು ಅಂತ. ತಿದ್ದುಪಡಿ ಅನ್ನೋಕೆ ಸರಿಪಡಿಸುವ ಕುರಿತು ಅಂತ ಶಬ್ದ ಹಾಕ್ರಿ. ಅಥವಾ ತಂದೆ ಹೆಸರನ್ನು ಸರಿಪಡಿಸುವ ಕುರಿತು, ತಾಯಿ ಹೆಸರನ್ನು ಸರಿಪಡಿಸುವ ಕುರಿತು. ಆಮೇಲೆ ಮಾನ್ಯರೇನ್ರಿ, ಇಲ್ಲಿ ಸ್ಟಾರ್ಟ್ ಮಾಡಿ. ಈ ಮೇಲೆ ಕಾಣಿಸಿದ ವಿಷಯದನ್ವೇ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ತಿಳಿಸುವುದೇನೆಂದ್ರೆ ನನಗೆಲ್ಲ ವಿನಂತಿ ಅನ್ಬೇಕು. ಯಾಕಂದ್ರೆ ನಮ್ಗಿಂತ ಹೈ ಲೆವೆಲ್ ಆಫೀಸರ್ ಆಗಿರ್ತಾರೆ ಅವರು. ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ನಿಮ್ಮ ಹೆಸರು ಬೇರೆ TETಯಲ್ಲಿ ಅರ್ಜಿಯನ್ನು ಹಾಕಿರ್ತೇನೆ. ಅರ್ಜಿ ಹಾಕುವಾಗ ನನ್ನ ಜನ್ಮ ದಿನಾಂಕವು ತಪ್ಪಾಗಿ ನಮೂದಾಗಿದ್ದು ಅದನ್ನು ತಾವು ಸರಿಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ಪೂರಕ ದಾಖಲೆಗಳನ್ನು ಲಗತ್ತಿಸಿರುತ್ತೇನೆ. ಇದು ಮೆನ್ಷನ್ ಮಾಡ್ಬೇಕು. ಕೆಳಗಡೆ ವಂದನೆಗಳಿಂದ ಇಂತಿ ನಿಮ್ಮ ವಿಶ್ವಾಸ ಸಹಿ ಮಾಡಬೇಕು. ಬೇಕಾದ್ರೆ ಅರ್ಜಿ ಸಂಖ್ಯೆ ಬರೀರಿ, TET ಅರ್ಜಿ ಸಂಖ್ಯೆ. ಇದ್ರ ಜೊತೆಗೆ ಪೂರಕ ದಾಖಲೆಗಳಂದ್ರೆ ಏನ? ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಿಮ್ದ ಏನಾದ್ರು 10th ಅಥವಾ SLC ಅಥವಾ SLC ಅಂತ ಕರಿತಾರೆ, ಅಥವಾ PUC ಅಂತ ತಗೋಬಹುದು. ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು ಸರಿಯಾಗಿ ಮೆನ್ಷನ್ ಆಗಿತ್ತು PUC ಒಳಗ ಅಥವಾ ತಂದೆ SLC ಒಳಗ, ಅದ್ರದ ಜೆರಾಕ್ಸ್ ಕಾಪಿಯನ್ನ ಹಚ್ರಿ. ಇವೆಲ್ಲ ಜೆರಾಕ್ಸ್ ಕಾಪಿ ಇರ್ತಾ ಇದಾವೆ, ನೆನ್ಪಿಟ್ಕೊರಿ. ಇವೆಲ್ಲ ಏನಂದ್ರೆ ಜೆರಾಕ್ಸ್ ಕಾಪಿ ಇರ್ತಾ ಇದಾವೆ, ಒರಿಜಿನಲ್ ಕಳ್ಸಂಗಿಲ್ಲ, ನೆನ್ಪಿಟ್ಕೊರಿ. ಅಥವಾ ನಿಮ್ದು ಜಾತಿ ಪ್ರಮಾಣ, ಜಾತಿ ಏನಾದ್ರು ಚೇಂಜ್ ಆಗಿತ್ತು, ಗ್ರೂಪ್ ಚೇಂಜ್ ಆಗಿರ್ತಾರೆ, ನಿಮ್ದು ಈಗಾಗಲೇ ಜಾತಿ ಸರ್ಟಿಫಿಕೇಟ್ ಇರ್ತಿಲ್ಲ, ಸೊ ಅದರದ ಜೆರಾಕ್ಸ್ ಕಾಪಿಯನ್ನು ಹಚ್ರಿ. ಹೌದಾ? ಅಥವಾ 10th ಹೆಸರುಗಳು ಚೇಂಜ್ ಆಗೋದು, ಅಥವಾ ಜನ್ಮ ದಿನಾಂಕ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆನ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ತಪ್ಪಾಗಿದೆ, ಆ ತಪ್ಪಾಗಿದ್ದಕ್ಕ ಸ್ಪಷ್ಟವಾಗಿ ಪುರಾವೆ ಯಾವ್ದಿದೆ ನಿಮ್ಮ ಹತ್ರ ಒರಿಜಿನಲ್, ಅದ್ರದ ಜೆರಾಕ್ಸ್ ಕಾಪಿನ ಹಚ್ರಿ. ಸುಮ್ಮನೆ ಹಚ್ಚಂಗಿಲ್ಲ, ಅದ್ರ ಜೊತೆ ಸೈನ್ ಆಗಿರ್ಬೇಕು. ಯಾರ್ದು? ಪತ್ರಾಂಕಿತ. ಪತ್ರಾಂಕಿತ ಅಂದ್ರೆ ಏನ್ ಹೇಳ್ರಿ, B ಅಥವಾ ಗೆ ಗ್ರೇಡ್. ನಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ ಗ್ರೀನ್ ಸೈನ್ ಮಾಡೋದು, ಗ್ರೀನ್ ಕಲರ್ ಸೈನ್, ಗ್ರೀನ್ ಪೆನ್, ರೈಟ್. ಸೊ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, PO ಆಫೀಸರ್ ಆಗಿರ್ಬೋದು, DDP ಆಫೀಸ್ ಆಗಿರ್ಬೋದು, PO ಸರ್ ಗಳಾಗಿರ್ಬೋದು, B ಗ್ರೇಡ್ ಅಥವಾ A ಗ್ರೇಡ್ ಆಫೀಸರ್ ಏನ್ ಬರ್ತಾರಲ್ರಿ, ಅವರೆಲ್ಲರೂ PDO ಪಂಚಾಯತ್ ಅವ್ರಾಗಿರ್ಬೋದು, ಅಥವಾ ಆರೋಗ್ಯ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಬೇಕಾದ್ರೂ ಬರ್ತಿರ್ತಾರೆ B ಅಥವಾ A ಗ್ರೇಡ್.
ಅವರಿಂದ ಏನ್ ಮಾಡ್ಬೇಕು, ಸಹಿ ಮಾಡಿರ್ಬೇಕು ಪತ್ರಾಂಕಿತ. ಬಟ್ ಅವ್ರು ಸುಮ್ಮನೆ ಸಹಿ ಮಾಡಂಗಿಲ್ಲ ರೀ. ಎಸ್, ಅವ್ರಿಗೆ ನೀವು ಒರಿಜಿನಲ್ ಕಾಪಿ ತೋರಿಸಿದಾಗ ಮಾತ್ರ ಜೆರಾಕ್ಸ್ ಮೇಲೆ ಸಹಿ ಮಾಡ್ತಾರೆ. ಅದನ್ನ ಮಾಡಿ ನೋಡಿ ಏನೇನ್ ದಾಖಲೆಗಳು ಬೇಕಲ್ಲ ಆ ದಾಖಲೆಗಳ ಜೆರಾಕ್ಸ್ ತಗೋರಿ, ಅದ್ರ ಸಹಿ ಮಾಡ್ಕೋರಿ. ಅದ್ರ ಜೊತೆಗೆ ಡಿ ಮಾಡಿದ್ರೆ ಡಿ ಒರಿಜಿನಲ್ ಕಾಪಿ, ನೆಫ್ಟ್ ಮಾಡಿದ್ರೆ ನೆಫ್ಟ್ ಚಲನ್ ಕಾಪಿ, ಜೊತೆಗೆ ಕೋರಿಕೆ ಪತ್ರ, ಇವೆಲ್ಲವೂ ಸ್ಟಾಪಲ್ ಮಾಡಿ ಪಾಕೆಟ್ ರೆಡಿ ಮಾಡಿ ಅದನ್ನ ಏನ್ ಮಾಡ್ರಿ ಅಂದ್ರ ಸೊ ಇದಕ್ಕೆ ಕಳಿಸ್ಬಿಡ್ರಿ. ಹೆಂಗ, ಸ್ಪೀಡ್ ಮೋಡ್ ಪೋಸ್ಟ್, ಸ್ಪೀಡ್ ಪೋಸ್ಟ್ ಮಾಡ್ರಿ. ನಿಮ್ಮ ಒಂದು ರೆಸಿಟಿ ಕೊಡ್ತಾ ಇದ್ರೆ ಅದ್ ನಿಮ್ ನಾವೇ ಆ ರೀತಿ ಟ್ರ್ಯಾಕ್ ಮಾಡ್ಬೋದು. ಬೇಗನೆ 2-3 ದಿನದಲ್ಲಿ ಹೋಗ್ತಾ ಇದೆ. ಅಥವಾ ನಮ್ಮಲ್ಲಿ PRL ಸರ್ವಿಸ್ ಇರ್ತಂದ್ರೆ PRL ಮೂಲಕ ಕಳಿಸ್ರಿ, ಕೊರಿಯರ್ ಇರ್ತಂದ್ರೆ ಕೊರಿಯರ್ ಮೂಲಕ ಕಳಿಸ್ರಿ. ಸೊ ಈ ರೀತಿ ಸ್ಪಷ್ಟವಾಗಿ ಬರೀರಿ. ದಾಖಲೆಗಳು ಕರೆಕ್ಟ್ ಆಗಿರ್ಲಿ, ಲಗತ್ತೆ ಮಾಡಿರ್ತಕ್ಕಂಥ ಪುರಾವೆಗಳು ಸ್ಪಷ್ಟವಾಗಿರ್ಬೇಕು, ಅಲ್ಲಿ ಕರೆಕ್ಟ್ ನಮೂದಾಗಿರ್ಬೇಕು, ಜೆರಾಕ್ಸ್ ಕಾಪಿ ಸರಿಯಾಗಿ ಬಂದಿರ್ಬೇಕು ಅಂತವ್ ಹಾಕರಿ. ರೈಟ್, ಈ ಒಂದು ವಾರದ ಒಳಗಡೆ ಹೋಗ್ಬೇಕ್ರಿ. ಹಾಗಾಗಿ ಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೊಂದು ವಿನಂತಿ ಏನಪ್ಪಾ ಅಂದ್ರೆ, ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಮಾತ್ರ ಬಿದ್ದಿದ್ರೆ ಅಷ್ಟ ಮಾಡ್ರಿ. ಇದಕ್ಕಿಂತ ಹಿಂದಿನ ಪರೀಕ್ಷೆಯಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಅಂಕಗಳು ಇದ್ದು ಅಂದ್ರೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ, ಬಿಟ್ಬಿಡ್ರಿ. ಯಾಕಂದ್ರೆ ಈಗಾಗಲೇ ನಿಮ್ ಕಡೆ ಒಂದು ಆಲ್ರೆಡಿ ಸರಿ ಇದೆ, ಅದ್ರಲ್ಲಿ ಎಲ್ಲಾ ಸರಿ ಇತ್ತಂದ್ರ, ಸ್ಪಷ್ಟವಾಗಿ ಎಲ್ಲವೂ ಕರೆಕ್ಟ್ ಆಗಿತ್ತಂದ್ರ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ. ಯಾಕಂದ್ರೆ ಕಡಿಮೆ ಇದಲ್ರಿ, ಈಗಾಗಲೇ ನಿಮ್ ಕಡೆ ಹೆಚ್ಚಿಗೆ ಇರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಇದೆ ಅಲ್ರಿ, ಅಲ್ಲಿ ಯಾವುದೇ ತಪ್ಪಿಲ್ಲ. ಸುಮ್ನೆ ಯಾಕೆ 200 ವೇಸ್ಟ್ ಮಾಡ್ತೀರಿ? ಒಂದು ವೇಳೆ ಅದಕ್ಕೆ ಇದೇ ನಿಮ್ದು ಫಸ್ಟ್ ಟೈಮ್ TET ಸರ್ಟಿಫಿಕೇಟ್ ಆಗಿತ್ತಂದ್ರೆ, ಎರಡನೇದು ಇದೇ ಅತಿ ಹೆಚ್ಚು ಅಂಕಗಳು ಏನಾದ್ರು ಪಡೆದಿದ್ದೆ ಆದ್ರೆ ಮಾತ್ರ ನೀವೇನ್ ಮಾಡ್ರಿ, ಈ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಬೇಗನೆ ಕಳಿಸುವಂತ ಕೆಲಸ ಮಾಡ್ರಿ. ಎಸ್, ಕರೆಕ್ಟ್ ಆಗುತ್ತೆ. ಡೌನ್ಲೋಡ್ ಆಪ್ಷನ್ಸ್ ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ಎಸ್, ಇದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಸೊ ಆದಷ್ಟು ಬೇಗನೆ ಏನ್ ಮಾಡ್ರಿ ಅಂದ್ರೆ ಕಳಿಸುವಂತ ವ್ಯವಸ್ಥೆ ನೀವು ಮಾಡ್ರಿ. ಓಕೆ, ಎಸ್, ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.